ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇರೋದು ಅಂತ ಅಂದರೆ ರಾಣಿ ಜರಿ ವ್ಯೂ ಪಾಯಿಂಟ್ ಮತ್ತು ಬಂಡೇಜೆ ಫಾಲ್ಸ್. ಟೀ ಕುಡಿತೀರಾ? ಕುಡಿಯಲ್ವ ನೀನು? ನಡಿರಪ್ಪ ಆಯ್ತು. ಏನಿ ಕಾರ್ ನಿಲ್ಸಿದ್ದು? ಯಾವ ಗಾಡಿ ಬರ್ತದ ಬಾ ಕಕ್ತಪ್ಪ. ಹೌದು ಅಣ್ಣ. ನೀನು 30 ಕಿಲೋಮೀಟ್ರ್ ಬಂದಿಲ್ಲ, ಅಲ್ಲೇ ಕಕ್ತಿಯಲ್ಲ. ನಾನು ಕಾರಲ್ಲಿ ಬಂದಿರೋದು ಕಕ್ಕಿದ್ದಲ್ಲ, ಮತ್ತೆ ಅಲ್ಲಿ ಊಟ ಇಲ್ದಲೇ ಎಣ್ಣೆ ಕುಡಿದ್ರೆ ಹಂಗೆ ಆಗೋದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ನಿನ್ನ ಸರಿ ಆಯ್ತು ಪಾಪ. ಗುರು ಸ್ಟಡಿ, ಫುಲ್ ಸ್ಟಡಿ. ಬನ್ನಿ ಆಯ್ತು. ಹಾಂ ಬೈಸ್ಕೊಳ್ಳೋದು ಬೆಳಗ್ಗೆಗೆ ಗೊತ್ತಲ್ವ ಮನೆಗೆ ಬಂದಿರೋದು. ಯಾವುದು ಟೀನಾ ಕಾಫಿನ? ಕಾಫಿ. ಪೀಸ್ ಪೀಸ್ ಬೇರೆ ಹೋಗಲ್ಲ. ವಾಟ್ರ್ ಬಾಟ್ಲ್ ತಗೊಂಬ ಫಸ್ಟ್. ಟೀ ಎಲ್ಲ ಕುಡ್ದಾಯ್ತು, ಈಗ ಹೊರಟಿದ್ದೀವಿ. ನೋಡಿ ಫ್ರೆಂಡ್ಸ್, ನಡಿಯೋ ಇವನು ಫನ್ಲು ಫೋನಲ್ಲೇ ಜೀವನ ಕಳೀತಾನೆ ಫ್ರೆಂಡ್ಸ್. ನೀರು ಕುಡಿ ಫಸ್ಟ್. ಮತ್ತೆ ಕಕ್ಕತ್ಯ ನೀರು ಕುಡಿ. ಆ ಕಡೆಯಿಂದ ಎತ್ಕೊಬಿಡು. ಅದು ಮಧ್ಯ ಕತ್ಬಿಡ್ಪ ನೀನು. ಮದ್ಗಿದ್ಯಾನ ಮಾತೇ ಇಲ್ಲ, ಆಗೋಯ್ತು ಅಷ್ಟೇ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಮಧ್ಯದಲ್ಲಿ ಕುತ್ಕೊಂಡ್ರೆ ಕಕ್ಕೆ ಬಿಡ್ತೀನಿ ನಿನ್ ಮೇಲೆ. ಬ್ಯಾಗ್ ಎತ್ಕ. ಚೇಂಜ್. ಹಾಂ ಬೇಕು ಬೇಕು. ಇದೇನಿದು? ಬನ್ನ ಬನ್ನಿ ಈ ಥರ ಆಯ್ತು. ಡೀಸೆಲ್ ಖಾಲಿಯಾಗಿ ಬ್ಲ್ಯಾಕಲ್ಲಿ ತಗೊಳಂಗೆ ಆಗೈತೆ. ಖಾಲಿ ಆಗಿಲ್ಲ, ಓ ಮಳೆ ಬಂತು. ಬಾಯಿಲ್ ತಗೋ. ಬಿಡಿ ಬಿಡಿ, ಬಟ್ಟೆಗೆಲ್ಲ ಆಗುತ್ತೆ. ಇಟ್ಕೊಳ್ಳಿ ಬಟ್ಟೆಗೆ ಬಿಡುತ್ತೆ, ಇಟ್ಕೊಳ್ಳಿ. ಬ್ರೋ ಇದಿಲ್ವಾ ಹಾಲ್ಕಿ ಕಾರಿಗೆ ಇಲ್ಲ, ಲೀಕ್ ಆಗಿಬಿಡುತ್ತೆ, ಅದಕ್ಕೆ ಒಳಗಿದೆ. ಅದು ಒಳಗಿದೆ. ಹಾಲ್ಗೆ ಎಷ್ಟು? ತುಂಬ ಚೆನ್ನಾಗಿದೆ. ಕರೆಂಟು ಬೇರೆ ಹೋಯ್ತು, ಒಳ್ಳೆ ಟೈಮ್. ಅವರಿಬ್ರು ಇನ್ನೂ ಮಲಗಿಯವರಲ್ಲ. ಫುಲ್ ಫಾಗು. ನೀವು ಈ ಥರ ತಪ್ಪು ಮಾಡೋಕ್ಕೆ ಹೋಗಲೇಬಿಡಿ. ಪೆಟ್ರೋಲ್ ಬಂಕಲ್ಲಿ ಹಾಕ್ಸ್ಕೊಂಬಂಬಿಡಿ. ಬ್ಲ್ಯಾಕಲ್ಲೆಲ್ಲ ತಗೊಂಡ್ರೆ 20 ರೂಪಾಯಿ ನಮಗೆ ಸೇರಿಸಿ ಟ್ಯಾಕ್ಸ್ ಹೊಡಿತಾರೆ. 30 110. ಅದೇ ಎಷ್ಟು ಬಂಕಲ್ಲಿ? 90.
ಬಿಡ್ರಿ ಕ್ಯಾಮ್ರಾ ಅಲ್ಲ. ಇದ್ರೆ ಸಾಲ ಆಗ್ತಿದೆ ಬಿಡಿ. ಆಗಿದೆ. ಇಲ್ಲ 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 ಇಲ್ಲ. ಹಾಂ ಸೂಪರ್. ಬಾಳ್ನಾರು ಇಸ್ಕೊಳ್ಳ. ಥಿಯೇಟರ್ ಆಗಿ ಇನ್ಫ್ಲುಯೆನ್ಸರ್ ಆಗಿ ಬಡ್ಡಿ ಮಗಂದು ಯೂಟ್ಯೂಬಲ್ಲಿ ಲಕ್ಷ ಇವತ್ತು ಓಪನ್ ಮಾಡ್ತಾ ಇರೋದು. ಲಕ್ಷ ಕೊಟ್ಟವ್ರೆ. ಮಸ್ತಾಗೈತೆ. ಮಳೆ ಬಂದ್ಬಿಡ್ತು. ಆದರೂ ಗಾಡಿ ಓಡಿಸ್ಬಿಟ್ಟು ರಾಣಿಜೇರಿ ವ್ಯೂ ಪಾಯಿಂಟ್ ಬಂದೇ ಬಿಡ್ತು. ಅಲ್ಲಿ ಏನಂತ ಬರ್ತೈತೆ? ಸ್ವಚ್ಛತೆ ಕಾಪಾಡಿ ದೇವಸ್ಥಾನ ಆ ಕಡೆ ಚಿಕ್ಕದು ಗ್ರೀನ್ ಕಲರ್ ಶಾಲೆ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ. ನೋಡ ಬಂಡಾಜೆ ಫಾಲ್ಸ್. ಏನೋ ವಾಟರ್ ಬಾಟ್ಲು ಆಳು ಮೂಳೆ ಎಲ್ಲ ನೆಚ್ತವ್ರೆ. ರೈಟ್ ಹೋಗ್ಬೇಕಾ ಲೆಫ್ಟ್ ಹೋಗ್ಬೇಕಾ? ಉತ್ತರಾಯಣ ದುರ್ಗ ಮತ್ತು ಬಂಡಾಜೆ ಫಾಲ್ಸ್. ಬಂಡೇಜೆ ಫಾಲ್ಸ್ ಈ ಕಡೆಗೆ. ಸ್ನ್ಯಾಪ್ ನೋಡ್ತಾ ಇರೋ ಅಂತ ಹೋಗ್ಬೇಕು ಅಂತ ಗೊತ್ತಾಯ್ತಿಲ್ಲ. ಇವಾಗ ಎದ್ಬಿಟ್ಟು ನೀನು ನಿನ್ಗೆ ಯಾಕೆ ಆಮೇಲೆ ಯಾವ ಬಂದ್ಬಿಟ್ಟು ಈಗ ಝೂಮ್ ಮಾಡ್ತಾ ಇದೆಯಾ ಮ್ಯಾಪ್? ತಿರುಪತಿ ಮನೆ ತಿರುಪತಿ ನಿದ್ದೆ ಮಾಡ್ಕೊಂಡಿದ್ದೀರಾ? ಓರಿಕಾನ್ ಫುಲ್ಲು ಮಳೆ. ಯಾರು ಅಂದರೆ ಯಾರೂ ಇಲ್ಲ. ಇದೊಂದು ಬೋರ್ಡ್ ಬಿಟ್ರೆ ವೆಯ್ಟ್ ಮಾಡ್ತೀವಿ. ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ನೋಡಿ ನಾವು ಪೇಚಾಡ್ತಾ ಇದ್ದೀವಿ ಇಬ್ರು, ಇವನು ನಾನು. ಹೇಳು, ನಾವಿಬ್ರು ಪೇಚಾಡ್ತಾ ಇದ್ದೀವಿ. ಇನ್ನು ಫಾರೆಸ್ಟ್ ಆಫೀಸ್ ಬಂದಿಲ್ಲ ಅಂತ ಮಲ್ಗವ್ರೆ. ಕಾರ್ ಒಳಗೆ ನೆಮ್ಮದಿಯಾಗಿ ಮಲ್ಗೋರೆ. ಇವಾಗ ಅವ್ರನ್ನ ಎಬ್ಬಿಸ್ಲೇಬೇಕು ಗೈಸ್. ಹಿಂಗೆ ಹೋಗ್ಬೇಕು ನಾವು. ಪೊಸಿಷನಲ್ಲಿ ಮಡ್ಗವ್ರೆ, ತೋರಿಸ್ತೀನಿ ಬನ್ನಿ. ಸೈಲೆಂಟ್ ಆಗೋಣ ಸುಮ್ಮನೆ. ಸೈಲೆಂಟ್. ನೋಡಿ ನನ್ನ ಮಕ್ಳು ಹೆಂಗ್ ಮಲಗೋರೆ ಅಂದರೆ ಇವ್ರಿಗೇನು ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಹಂಗೆ ಮಲಗೋರೆ. ತೆಗಿಯೋ ಮಕ್ಳನ್ನ, ತೆಗಿಯೋ. ಫಾರೆಸ್ಟ್ ಆಫೀಸರ್ ಬಂದಾರೆ ಕಣ್ರು. ಫಾರೆಸ್ಟಿಗೆ ಹೋಗು. ನಮಗೆಲ್ಲ ಗೊತ್ತಾಗೋಯ್ತು. ಎಷ್ಟೊತ್ತು ಮನೆ ಕತ್ತೀರೋ? ಅಲ್ಲ ಟ್ರಕ್ ಮಾಡೋಣ ಅಂದ್ಬಿಟ್ಟು ನೀವು ಮಲಗಿದ್ದೀರಲ್ಲ. ಅವ್ನು ನೋಡು ಏನು ಮುದ್ದ ಮಗು. ಬೆಡ್ಶೀಟ್ ಒಂದಿಲ್ಲ ಅವನಿಗೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಇನ್ನು ಅರ್ಧ ಗಂಟೆ ಬರ್ತಾರಂತೆ ಕಣ. ಫೋನ್ ಮಾಡಿದ್ದು. ಹ್ಞೂ ಆಯ್ತು, ಅರ್ಧ ಗಂಟೆ ಎಲ್ಲರೂ ಸುತ್ತಾಡ್ತಿ ಬರೋ. ಎದೋಳಿ ಮತ್ತೆ ಒಂದು ಅರ್ಧ ಗಂಟೆ ಮಂಕಿ ಸುಮ್ಮನೆ. ಓ ಅಣ್ಣ ಗೈಸ್, ಇವನ್ ನೋಡಿ ಇಲ್ಲೇ ಜ್ವಾಲಾಮುಖಿ ಎರಿತೈತೆ, ಅದ್ರಲ್ಲೂ ಅರಿಸ್ತವನೆ ಅವನು ಕೆಳಿಕೆ. ಇವತ್ತು ನಾವು ಬಂದಿರೋದು ರಾಣಿಜರಿಗೆ ಮತ್ತೆ ಯಾದ್ಲೆ ವಾಲ್ಸ್ ಟ್ರೆಕ್ಕಿಂಗ್. ಆಲ್ರೆಡಿ ಬಂದಿದ್ದೀವಿ, ಆದರೆ ಫಾರೆಸ್ಟ್ ಆಫೀಸರ್ ಇನ್ನೂ ಬಂದಿಲ್ಲ. ಅವ್ರು ಬಂದ ತಕ್ಷಣ ಹೊರಡದೆ. ಬಂದ ಆಲೆ 1.5 ಅವರ್ ಆಯಿತು, ಇನ್ನೂ ಬಂದಿಲ್ಲ. ಅವ್ರು ಬಂದ ತಕ್ಷಣ ಸ್ಟಾರ್ಟ್ ಮಾಡೋಣ. ಎಲ್ಲ ಒಂದ್ಸಲಿ ಹೇಳ್ಬಿಡಿ. ಸ್ಟಾರ್ಟ್ ಆಗೈತಿ. ಈಗ ಹೋಗ್ತಾ ಇದೀವಿ. ರಿವರ್ಸ್ ಸೈಡು ಬ್ಯಾಕ್ ಸೈಡು ಗೇರ್ ಹಾಕೊಂಡು ಹೋಗ್ತಾ ಇದೀವಿ. ಬಾ, ಇನ್ನೇನು ಇಲ್ಲ, ಹೋಯ್ತಾ ಇರೋದು ಅಷ್ಟೇ. ಈಗ ನಿಮ್ದಕ್ಕೂ ಅಣ್ಣ ನಮಸ್ಕಾರ ಅಣ್ಣ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಚೆನ್ನಾಗಿದ್ರು ಅಣ್ಣ? ಊಟ ಮಾಡಿದ್ರಣ್ಣ? ಆಮೇಲೆ ಊಟ ಮಾಡ್ದಂಗೆ ಕರ್ಕೊಂಡ್ಬಿಟ್ಟಿದ್ರು ಅಣ್ಣ. ಅವ್ರಿಬ್ರು ನೋಡಿ ಅಲೆ ಎಲ್ಲೋಗಿ ನಿಂತವ್ರೆ.
ಓಡ್ಬಿಟ್ಟವ್ರೆ ಗುಡುಗುಡುನೆ. ಇಲ್ಲೊಂದು ವಾಟರ್ ಫಾಲ್ಸ್ ಎಕ್ಸ್ಪ್ಲೋರ್ ಮಾಡಮ್ಮ. ಏನಮ್ಮ ನೀನು, ಇದೆಲ್ಲ ಪ್ರಕೃತಿಗಳು. ಇಲ್ಲೊಂದು ವಾಟರ್ ಫಾಲ್ಸ್ ಐತೆ ಚಿಕ್ಕದು, ಮಿನಿ ವಾಟರ್ ಫಾಲ್ಸ್. ಇದನ್ನೇ ದೊಡ್ಡ ಇದು 2ನೇ ವಾಟರ್ ಫಾಲ್ಸ್, ನೆಕ್ಸ್ಟ್ 3ನೇ ವಾಟರ್ ಫಾಲ್ಸ್. ಓ ಏನಿದು, ಒಳ್ಳೆ ಗಾಡಿನೇ ತರ್ಬೇಕು ಮಾತ್ರ ಈ ರೋಡಲ್ಲಿ. ಆ ರೈಡರ್ ಗಾಡಿ ಹತ್ತಿಸ್ಬಿಟ್ನ ಇಲ್ಲಿ. ಹೆಂಗೈತೆ ನೋಡಿ ಇಲ್ಲಿ ರೋಡು. ಏನ್ ಬೇಕಾ ಗುರುದತ್ತಿಲ್ವಾ? ವ್ಯೂ ಮಾತ್ರ ಸೂಪರ್. ಈಗ ಹೋಗ್ತಾ ಇದ್ದೀವಿ, ಚೆಕ್ಕಿಂಗ್ ಮಾಡಿ ಹೊರಡಬೇಕು ರಾಣಿ ಜರಿ ವ್ಯೂ ಪಾಯಿಂಟ್ಗೆ. ಓ ಇನ್ನೂ ಎಷ್ಟು ದೂರ ಐತೆ ಅದು? ಸಖತ್ತು ಅನ್ಕೊಳ್ಳಿ. ಇಲ್ಲಿ ಚಿಕ್ಕು ಫಾಲ್ಸು, ಚಿಕ್ಕು ಫಾಲ್ಸ್ ಇದೆ ಇಲ್ಲೊಂದು. ಏನೋ ಕಾಣಕ್ಕಲ್ಲ ಗುರು ಪ್ಲೇಸ್ ಮಾತ್ರ ಸೂಪರ್. 100 ವರ್ಷದ ಹಳೆ ಮರ ಅಂತ ಹಾಕಲು. ಫೋಟೋಗಂತೂ ಐಕ್ಳು ಫುಲ್ ಸ್ಟಡಿ ಆಗ್ಬಿಟ್ಟವ್ರೆ. ಯಾವ್ದೋ ಇದು ಮರ ಹಿಂಗೈತೆ. 100 ವರ್ಷದ ಹಳೆ ಮರ. ಓ ನೀನು ಗೊತ್ತಾ 100 ವರ್ಷದ ಹಳೆ ಮರ ಅಂತ? ಹೌದು, ನಾನೇ 30 ಜನರಲ್ಲಿ ಬಂದು ನಚ್ಚಾಗಿದ್ದೆ. ಆಗೈತೆ ಮಾತ್ರ. ನನ್ನ ಹೆಸರು ಗಿಡದ ಕೆಳಗಡೆ ಹಾಕಿದ್ದೆ, ಅದು ಎಲ್ಲ ಮುಚ್ಚೋಗ್ಬಿಟ್ಟಿದೆ ಈಗ ನೋಡಿ. ಮರ ಬಿದೋಕ್ಕಾಗಿ ಅಲ್ಲೇ ಬೇರ್ ಹೊಡ್ಕೊಂಡು ಇದಾಗಿರೋದು. ಬೇರೆ ಹೊಡೆದ ಸೈಲೆಂಟಾಗಿ ಬಾ, ಚಿರತೆ ಬರ್ತದೆ. ಚಿರತೆ ಬಂದ್ರೆ ಬರ್ಲಿ ಬಿಡೋಣ, ಕರ್ಕೊಂಡು ಹೋಗೋಣ ಜೊತೆಗೆ. ನಿನ್ನ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಓ ಫೋಟೋ ಶೂಟು ನಾವು ತೆಗಿತೀವಿ. ಸ್ಮೈಲ್ ಕೊಡಿ ಕ್ಯಾಮ್ರಾಮನ್. ನೆಕ್ಸ್ಟ್ ಅಲ್ಲಿ ಈ ಕಾಡೊಳಗೆ ವೆರೈಟಿ ಮರಗಳಿದ್ದಾವೆ. ಒಂದ್ರ ಹೆಸರು ಮಾತ್ರ ನಮಗೆ ಗೊತ್ತಿಲ್ಲ. ಎಲ್ಲರ ಮೇಲೂ ಪಾಚಿ ಬೆಳೆದ್ಬಿಟ್ಟಿದೆ. ಏನು ಮಾಡೋಣ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆ ಕಡೆ ಕೆಳಗೆ ತೋರ್ಸಪ್ಪ ಸಾಗರ್. ಕೆಳಗಡೆ ಏನೈತೆ? ಏನಿಲ್ಲ. ಮರಗಳು ಬುಡ ತೋರ್ಸಮ್ಮ. ಬುಡ ನೋಡ, ಅವ್ರೇನ್ ಮಾಡ್ತಾರೆ ಬುಡ ನೋಡ್ಕೊಂಡು. ಗುಬಾಲ್ ಮೇಗಡೆ ಮರ ಸರ್ವಿರೋದು ನದಿ ಕೊಡ್ದಾಕ್ಯಾರ. ಪರಿಸರ ಹಾಳು ಮಾಡ್ತಾವ್ರಲ್ವಾ? ಇಲ್ಲ ಮರ ಇಲ್ಲ, ಅದು ನಿಮ್ಮಂತ ಕೋಚ್ ನನ್ನ ಮಕ್ಕಳು ಬಂದಾಗ ಮರದ ಮ್ಯಾಗ ಬಿದ್ದು ಸಾಯ್ತೀರಿ ಅಂತ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಕೆಳಗಡಿಕೆ ಬೀಳಬಾರ್ದು ಅಂತ ಬರ್ತಾರ. ಅವ್ರಿಗೆ ಗೈಡ್ ಕರ್ಕ ಬರ್ತಾರ. ನಡೀರಿ. ಗೈಸ್ ಗೈಡ್ ಅಂತೂ ಬರಲ್ಲ, ನೀವು ನಂಬ್ಕೊಂಡಂತೂ ಬರಕ್ಕೆ ಹೋಗ್ಬೇಡಿ ಗೈಡ್ನ. ಏನಂದರೆ 2 ದಿನ ಮುಂಚೆನೇ ನೀವು ಬುಕ್ ಮಾಡ್ಕೊ ಬರಬೇಕು. ಅದ್ರ ಹಿಂದಿನ ದಿನ ಬುಕ್ ಮಾಡ್ಕೊ ಬಂದರೂ ಆಗಲ್ಲ. ತೋರಿಸ್ತೀನಿ ಯಾವ ಥರ ಬುಕ್ ಮಾಡೋದು ಅಂತ. ಹಂಗೆ ಬಯೋದಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಅಲ್ಲಿಂದ ಹೋಗಿ ಬುಕ್ ಮಾಡ್ಬೋದು. ಮೋಡ ಕೆಳಗೆ ಹೋಗ್ಬಿಟ್ಟು ಯಾಕಣ ನೀನು ಎತ್ಕೆ ಬರಕ್ಕೆ ನಾವು ಯಾರು ಬರಲ್ಲ, ನೀನು ಎದ್ದು ಬರ್ಬೇಕು. ಇದೇ ರಾಣಿ ಜರಿಯಿಂದ ಸ್ಟೆಪ್ಸ್ ಸಿಗುತ್ತೆ. ಇದೇ ರೂಟು, ಇಲ್ಲೇ ಹೋಗ್ಬೇಕು. ಬೋರ್ಡು ಐತೆ ಅಲ್ಲೇ, ಅಲ್ಲಿಂದ ಹೋಗ್ಬೋದು. ಇಲ್ಲಿ ಚೆಕ್ಕಿಂಗ್ ಮಾಡ್ತಾರೆ, ಚೆಕ್ಕಿಂಗ್ ಮಾಡ್ತಾ ಇದ್ದಾರೆ ನಮಗೆ. ಚೆಕ್ಕಿಂಗ್ ಮಾಡಾದ್ಮೇಲೆ ಒಳಗಡೆ ಹೋಗೋದು. ಒಳ್ಳೆ ವ್ಯೂ ಪಾಯಿಂಟ್ ಇದೆ ಇಲ್ಲೂ. ಫಾಲ್ಸ್ಗೆ ಈ ದಾರಿಲಿ ಹೋಗ್ಬೇಕು. ಇಲ್ಲೇ ಬೋರ್ಡು ಇದೆ, ಕೋಟೆಗೆ ದಾರಿ ಅಂತಾನೆ ಹಾಕಿದ್ದಾರೆ. ತುಂಬ ಕಷ್ಟ ಇದೆ ಹೋಗೋದಿಲ್ಲಿ. ಮರ ಎಲ್ಲ ಬಿದ್ದುಬಿಟ್ಟಿದೆ, ಹೋಗ್ಬೇಕು. ಮರ ಎಲ್ಲ ಬಿದ್ದೋಗೈತೆ. ಸೊಂಟ ಹಿಂಗೆ ಬಿಟ್ಟು ನಾನೇನು ಬೀಳಲ್ಲ. ನಡೆಯೋ
ಓ ಶಿಟ್. ಓ ಎಷ್ಟು ಬೇಗ ಹತ್ತುತ್ತಾರೆ ಅವರು. ಕಿರಣ್ ಏನಾಯ್ತು? ಏನಾಗ್ತೈತೆ ಪಚ್ಚೆಲ್ಲ ಗಲೀಜಾಗ್ತೈತೆ. ಆದ್ರೆ ಆಯ್ತದ ನಡಿ, ಒಂದಿನ ಮಕ್ಕ ಏನಾಗಲ್ಲ. ಡೈಲಿ ಕೆಲಸ ಮಾಡಿ ಆಕ್ಸಲಲ್ಲಿ ಕೊಳೆ ಮಾಡ್ಕೊಂಡು ಹೋಗಿ ಅಷ್ಟೊಂದು ಒಗಿತ್ಯಾ? ಅವೆಲ್ಲ ಲೋಕಲ್ ನಡೀತದೆ. ವೆದರ್ ಮಾತ್ರ ಸೈಕ್ ಆಗೈತೆ. ಏನೋ ಇದು ಈ ಥರ ಐತೆ. ಶೂ ಹಾಕ ಬಂದ್ರೆ ಬೆಸ್ಟು. ಸ್ಲಿಪ್ಪರ್ ಅಂತೂ ಹಾಕೊಂಡು ಬರೋಕ್ಕೆ ಹೋಗಬೇಡಿ. ಫ್ರೆಂಡ್ಸ್ ಸುಸ್ತಾಗೈತೆ. ರಾತ್ರಿ ಊಟ ಇಲ್ಲ, ಬೆಳಗ್ಗೆ ತಿಂಡಿ ಇಲ್ಲ, ತಿಂಡಿನೂ ಇಲ್ಲ, ಏನೂ ಇಲ್ಲ. ಇವ್ರಿಗೆ ಬರೋ ಸತ್ಕೆ ಫುಲ್ಲು ಆಫ್ ಆಗಿರ್ತದೆ. ತೋರಿಸ್ತೀನಿ ಯಾವ ಥರ ಇರ್ತಾರೆ. ಜಿಗಣೆ ಪಾರ್ಟ್ 1 ಆಯ್ತಾ? ಸಿಗ್ತಾ ಜಿಗ್ನೆ? ಕೊಡಿಲಿ ಸಿಕ್ಕಿದ್ರೆ ಬಾಣಲಿ ತಲೆ ಮ್ಯಾಗ ಬಿಡ್ತೀನಿ. ಸಾಗರ್ ತೆಗೊಳ್ತೈತೆ ತಾನೆ. ಮಗ ಐ ಜಂಪ್ ಆಡದ ಬೊಜ್ಜಡಿ ಎಲ್ಲ ಬೇಡ, ಐ ಜಂಪ್ ಆಡದ ಐ ಜಂಪ್ ಜಂಪು ಬರ್ಬೇಕು ಮುರೇ ಗೇಣು ಅಂತಾರಲ್ಲ ಹಾಗೆ. ಹುಷಾರಾಗಿ ನೋಡ್ಕೊಂಡು ನಡೀರಿ. ಸ್ವಲ್ಪ ಕಾಲು ಆ ಕಡೆ ಕಿಕ್ಕಿದ್ರು ಹೋಯ್ತು. ಓ ಮರ ಬೇರೆ ಬಿದ್ದೋಗೈತೆ. ಬಾಯ್ ಕೊಟ್ಟಿ ದೇವರು. ಅದು ಬೇರೆ ಸೌಂಡು. ಈಗ ಕೇಳಿದ ಈಗಂತೂ ಏನು ಮೈಕು ಮೈಕು ಆಗಲ್ಲ, ಒಳಗಡೆನೆ ಇಟ್ಕೊಬಿಟ್ಟು. ಲವ್ ಚಿನ್ನದ ಮೇಲೆ ಆಸೆ ಇರ, ನೀನು ಎಷ್ಟು ಕೇಳ. ಇನ್ನು 8 ಕಿಲೋಮೀಟ್ರು ಹತ್ತೋಸಕ್ಕೆ ಹೋಗ್ಬಿಡ್ತೀವಿ. ಸಾಮಾನು ಹೋಗಿ ಮಾಡಿ ಬಿಡು. ಮಾಡಿಸಿ ಕೊಂಬೆ ನೇತಾಡ್ತೀವಿ. ಕೊಂಬೆ ಎಲ್ಲ ಅದು ಇನ್ನೇನು ನಾವು ಕೈ ನೋವು ಬಂತು ಕಣ್ಲ. ಕೈ ನೋವು ಬಂತು. ಸಾಕು ಬಿಡ. ನೆಕ್ಸ್ಟ್ ಬ್ರೇಕ್ ಕೊಟ್ಟಾಗ ವಿಡಿಯೋ ಕೊಡ್ತೀನಿ. ಉತ್ತು ನಿಂತು ಅನ್ನಕ್ಕೆ ಕೊಡ್ತಾನೆ ವಿಡಿಯೋ. ಇನ್ನೂ 8 ಕಿಲೋಮೀಟ್ರ್ ಹೋಗ್ಬೇಕು. ಆಯ್ತು ನಡ್ರಪ್ಪ. ಅಣ್ಣ ಹೇಳಿದ್ರು 5 ಗಂಟೆವರೆಗೆ ಟೈಮ್ ಐತೆ. ಎಷ್ಟು ಇಲ್ಲೇ ಕೂತ್ಕೋ 1 ಅವರ್ ಹೊತ್ತಿಗೆ. 2 ಗಂಟೆನಾ? ಅದೇ ಕಳೆದೋಗ್ಬಿಟ್ಟಿದ್ರಂತಲ್ಲ 14 ಜನ, ಅದರಿಂದ. ನಾವು ಲಾಸ್ಟ್ ಟೈಮ್ ಬಂದಾಗ 6 ಗಂಟೆಗೆ ಬಂದಿದ್ದೆ. ಹಾಂ, ನಿಮ್ದು ಯಾವ ಊರು? ಬೆಂಗಳೂರು. ಹಾಂ, ಹುಷಾರು. ನಿಮ್ಮದು? ನಮ್ದು ಮೈಸೂರು ಊಟಗಡೆ. ಒಂದಕ್ಕೆ ಬಂದು ಅಲ್ಲಿಂದ. ಹಾಂ, ಸುಮಾರು ದಿನ ಪ್ಲ್ಯಾನ್ ಇತ್ತು. ಗೈಸ್ ಒಳ್ಳೆ ವ್ಯೂ ಇದೆ. ಹುಷಾರಾಗಿ ಮಾತ್ರ ಹತ್ತಬೇಕು. ಸ್ವಲ್ಪ ಮಿಸ್ ಆದರೂ ಹೊಗೆನೆ ಕೆಳಗಡೆಗೆ. ನಿನ್ನೆಲ್ಲ ತೆಗೆದ್ಬಿಟ್ಟು ನಾನೇನು ಮಾಡೆ? ಉದ್ದ ತೆಗಿಯಲು ಏನ ನಾನು ಬಿಚ್ಚಾಕ್ತೀನಿ ಈಗ. ನಂಗೆ ಬೇಡ ಇದು. ಯಾರು ಹಿಡ್ಕೊಳಕಲ್ಲ. ಏಯ್ ಆಯ್ತಲ್ಲ ಬ್ಯಾಗು. ಓ ಏನೋ ಇಲ್ಲಿಂದ ಬರ್ತದೆ ನೀರು. ಯಾವುದೋ ಗುಹೆ ಒಳಗಿನ ಬರ್ತಿದೆ ರೈಟ್. ಏನಾಗಲ್ಲ. ವ್ಯೂ ಪಾಯಿಂಟ್. ಮಂತಾಕ್ಸಿ ಎಲ್ಲಡಲ್ಲಿ ಊರುಗಳೆಲ್ಲ ಅವೇ ಕಾಣಿಸ್ತವೆ. ನಡ್ರಿ ಅಲ್ಲಿ ಹೋಗ್ಬೇಕು ನಾವು. ಓ ಅಲ್ಲಿ ನೋಡಲ್ಲ ಹೆಂಗ್ ಬರ್ತಿ. ಆಫ್ಲೈನ್ ಸಾಂಗ್ಗಳು ಇಲ್ವೇನ್ರಿ? ನನ್ನ ಹತ್ರ ಆಯ್ತಲ್ಲ. ಹಾಕು ಮತ್ತೆ ಯಾಕೆ ಜೋಸ್ ಬೇಕು ಬೇಕು ಅದು. ಜಾಲೆ ಜಾಲೆ ಲೈಫ್ ಈಸ್ ಫುಲ್ ಖಾಲಿ.
ಬಾಂಡೆ ಕೂದಲು ಖಾಲಿ. ಹೌದು ಇಲ್ಯೋ? 3 ಕಿಲೋಮೀಟ್ರು ಗುರು ಸಾಕು ಬೈ. ಸುಸ್ತಾಗೋಯ್ತು. 3.5 ಕಿಲೋಮೀಟ್ರು ನಡೆದಿದ್ದೀವಿ. ಬಂದಿದ್ದೀವಿ. ಇಲ್ಲಂತೂ ಕಾಲಿಟ್ಬಿಟ್ರೆ ಪಾತಾಳನೇ ಡೈರೆಕ್ಟು. ಆ ಕಡೆ ಬಾಳೆ ಗಿಡ ಎಲ್ಲ ಬಿಟ್ಟೈತೆ. ಬರ್ತಾ ಇದ್ದೀವಿ. ಕಿರಣ್, ಹಾಂ, ಯಾವ ಥರ ಐತೆ ಜರ್ನಿ? ಸಖತ್ತಾಗಿದೆ. ನನ್ನ ಲೈಫ್ ಟೈಮಲ್ಲಿ ಇದೇ ಮೊದಲು ಈ ಥರ ಟ್ರೆಕ್ಕಿಂಗ್ ಹೋಗ್ತಾ ಇರೋದು. ಹಾಂ, ಇವು ಎಲ್ಲ ಸಖತ್ತಾಗಿದೆ. ಮದುವೆ ಆದ್ಮೇಲೆ ಕರ್ಕಬಾ ಹುಡುಗಿನ. ಮದುವೆ ಆದ್ಮೇಲೆ ನಾನು ನನ್ನ ಹೆಂಡತಿ ತಲೆ ಕೆಡಿಸ್ಕೊಬೇಡಿ ನೀವೆಲ್ಲ. ಅದನ್ನು ಇದೇ ಥರ ನಾವೇ ತಲೆ ಕೆಡ್ಸ್ಕೊಳ್ಳೋದ? ವಿಡಿಯೋ ಮಾಡಿ ನೀವೆಲ್ಲ ಕಳಿಸ್ತೀನಿ. ಆಯ್ತು ಬನ್ನಿ, ನೋಡಿ ಖುಷಿ ಪಡಿರಂತೆ. ಏನೋ ಇದು ಬರೀ ಹಳ್ಳ ಗುಡ್ಡನೇ ಐತಿ. ಫಾರೆಸ್ಟಲ್ಲಿ ಒಂದು ಅನಿಮಲ್ಲು ಕಾಣ್ತಿರ್ವಲ್ಲ. ಇದು ಅಲ್ಲಿರೋ ಫಾರೆಸ್ಟ್ ಎಲ್ಲ ಕಂಡ ಹಂಗಂತ್ಯಾ? ಇವರೆಲ್ಲ ಬೇಗ ಹೊಟ್ಟೋದ್ರು. ಗುರುದತ್ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈಗ 3.25 ಕಿಲೋಮೀಟರ್ ನಡೆದಿದ್ದೀವಿ. ಇನ್ನೂ ಒಂದು 7 ಕಿಲೋಮೀಟ್ರ್ ನಡಿಬೇಕು. ಗುರು ಏನಾಗಲ್ಲ ನೋಡಿ, ಒಂದು ಕಾಡು ಪ್ರಾಣಿನೂ ಸಿಗ್ತಾ ಇಲ್ಲ. ಇಲ್ಲೇ ನಮ್ಮ ಜೊತೆ ಬಂದಾವೆ 2 ಪ್ರಾಣಿಗಳು ಹೋಯ್ತಾವೆ. ನೋಡಿ, ನಾವು ಆಗಿಂದ ಒಂದು ಕರಡಿ ಬೇಕು ಅಂತ ಹುಡುಕ್ತಾ ಇದೀವಿ. ನಮ್ಮದೇ ಒಂದು ಕರಡಿ ಮುಂದೆ ಹೋಗ್ತಾ ಇದೆ. ಆಯ್ತು ಬಪ್ಪ. ನೋಡಿ, ಅವನೇ ಕರಡಿ. ಒಟ್ಟಿಗೆ ನೋಡಿ, ಒಂದು ಹಳ್ಳಿ ಸಿಕ್ಕೈತೆ. ಓಡ್ಬಿಡ್ತು ಪಾಪ ಅದು ಅತ್ತಗೆ. ಸೊಳ್ಳೆಕಾಯಿ ಕಚ್ಚಿಸ್ಕೊಂಬೇಡ. ಹೆವಿ ಸೈಕ್ ಸೊಳ್ಳೆ ಅದು. ಕಾಣಿಸ್ತಾ ಇಲ್ಲ. ಬಂದೆ ತೆಗಣೆ ಹಚ್ಕೊಬಿಟ್ಟಿದೆ ಗಾಯ್ಸ್ ನಮ್ಮ ಮನೆಗೆ. ಇದೇನು ಕೈ ಹಿಂಗೆ ಸಿಗ್ತಾ ಇದೆ ಅಂತೀನಿ ಇಲ್ಲಿ. ಓ ಗಾಯ್ಸ್ ನೋಡಿ, ರತ್ತೆ ಎಲ್ಲ ಕುಡ್ದಾಕ್ಬಿಡ್ತದೆ. ಡೆಟಾಲ್ ತಗೊಬಣ್ಣ. ಡೆಟಾಲ್ ಬೇಡ ಇರು 1 ನಿಮಿಷ. ಡೆಟಾಲ್ ತರಿಸ್ತೀನಿ ಇರೋಪ್ಪ, ಬರಲ್ಲ. ಏನದು? ಉಪ್ಪು. ಏನ್ ಬ್ರೋ ಈ ಥರ ಮಾರ್ಕ್ ಮಾಡ್ಬಿಟ್ಟಿದ್ದು? ಎಲ್ಲಿ ಬ್ರೋ? ಗ್ಯಾಪಲ್ಲಿ ಬಂತು, ನಂಗೆ ಗೊತ್ತಿಲ್ಲ. ಕಟ್ಟಿ ಹಿಡ್ಕೊಂಡು ಅಳ್ಳಾಡಿಸ್ತಾ ಇದ್ದೀನಿ. ನೋಡ್ಲ ಸುತ್ತಮುತ್ತ ಬಾಗುರು ರಕ್ತ ಅಷ್ಟೇ ಹೋಗೋದು. ಎಷ್ಟು ಹೊಡಿತದೆ ಗೊತ್ತಾ? ನೋಡ ಸುತ್ತಮುತ್ತ ಎಲ್ಲ ನೋಡ್ಕೊ. ಹಾರುತ್ತಾ ಅದು? ನಿನ್ ಜನ್ಮಕ್ಕೆ ಹೋಗೋ. ಇಲ್ಲಿ ಬಾ, ಡೈಲಿ ಸೊಳ್ಳೆ ಕಡಿಯ ಸೊಳ್ಳೆಗಳಿಗೆ ಏನು ಮಾಡಕ್ಕ? ಡೆಟಾರಲ್ಲೇ ಸ್ನಾನ ಮಾಡ್ಬಿಡ. ವಾಟ್ ಇಸ್ ದಿಸ್? ನೀನು ಮಳೆ
ಒಂದ್ ಜೊತೆ ಏನಕ್ಕೆ ಹೊಟ್ಟೆ ತಗೊಂಡ್ಬಂದಿದ್ದು? ಬನ್ನಿ ಬನ್ನಿ. ಫುಲ್ಲಿ ನೆಂದು ಊಷ್ಟು ಟ್ರೆಕ್ಕಿಂಗ್ ಮಾಡ್ಬೇಕಾರೆ ಎಲ್ಲರೂ ರೈನ್ ಜಾಕೆಟ್ ಅಂತೂ ಮಿಸ್ ಮಾಡಕ್ ಹೋಗ್ಬಿಡಿ. ನಾನು ಮಿಸ್ ಮಾಡ್ಕೊಂಡು ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ. ಏನಾಗಲ್ಲ. ಆಕ್ಸಲ್ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೇಳೋ ಅಷ್ಟೇ. ಇನ್ನೊಂದು 500 ಮೀಟ್ರಾ ಫಾಲ್ಸು? ಇಲ್ಲ ಗುರು, 2 ಕಿಲೋಮೀಟರ್. ಈಗ ಒಂದು ಸ್ವಲ್ಪ ಎನರ್ಜಿ ಬಂದಂಗೈತೆ. ಹಿಂಗಾರಿದ್ರೆ ನಡಿಬೋದು ಕಣ. ಆ ಗಾಡಿ ಬರ್ತದಲ್ಲ ಬರೀ ಹಿಂಗೆ ಹೇಳ್ತೀರಾ? ನಮಗೆಲ್ಲ ಅವಾಗ ಅಲ್ಲೇ ಓಡ್ತಾರೆ ಕಣ ಅವ್ರಿಬ್ರು. -ಡಿಗ್ರಿಯಲ್ಲಿ ಇದ್ದಿದ್ದು ನಾವು ಅವಾಗ ಕೇದಾರ್ನಾಥಲ್ಲಿ. ನಮ್ಗಿನ ಹೆಂಗೆ ಇರ್ಬೇಡ, ಮೈನಸ್ ಇಲ್ಲ, ಇದು ಪ್ಲಸ್ ಇದು 18 ಇಲ್ಲ 17 ಇತ್ತು. ಒಂದು 500 ಮೀಟ್ರ್ ಫಾಲ್ಸ್ ಸಿಕ್ಕೇ ಬಿಡ್ತು. 15 ನಾನಲ್ಲಿ ಮೈನಸ್ ಈ ಥರ ಕಾಡಲ್ಲಿ ಟ್ರೆಕ್ಕಿಂಗ್ ಮಾಡೋದೈತಲ್ಲ, ನಮ್ಮ ಗುರುದತ್ತ ಫುಲ್ಲು ಇಷ್ಟು. ಅವನು ಸ್ವಲ್ಪ ಪರವಾಗಿಲ್ಲ, ಹೆಂಗ್ ಬೈತಾರೆ ಹೊಟ್ಟೆ ಸಿಕ್ಕೈತಿ ಅವ್ನಿಗೆ ಅಷ್ಟೇ. ನನಗೆ ಹೊಟ್ಟೆಗೆ ಮೇವು ಸಿಕ್ಕಿಲ್ಲ. ಇಲ್ಲೇ ಐತೆ ಮೇಕ ಅಂದ್ರೂ ಕೇಳ್ತಾ ಇಲ್ಲ ಅಷ್ಟೇ. ಈಗ ಸ್ವಲ್ಪ ಪರವಾಗಿಲ್ಲ, ಕಣ್ಣೆ ಬಿಡಕೈತಿರಲ್ಲ ಆ ಥರ ಐತಿತ್ತು. ಒಂದು ಚಿಕ್ಕ ಫಾಲ್ಸ್, ಇನ್ನೇನು ದೊಡ್ಡ ಫಾಲ್ಸ್ಗೆ ಹೋಯ್ತೀವಲ್ಲ. ಬನ್ನಿ. ಊಟ ಎಲ್ಲ ತಗೊಂಡು ಬರ್ಬೇಕು ನೀವು. ನಾವು ಅದರಲ್ಲೂ ಫಾಲ್ಟು ತಗೊಂಡು ಬಂದಿಲ್ಲ. ರೈನ್ ಕೋಟ್ ನಾನು ಮರ್ತೆ ನೆಂದು ಹೋಗಿದ್ದೀನಿ. ಇವತ್ತು ಫುಲ್ಲು ನೆನ್ಕೊಂಡು ಕೊನೆಗೂ ಫಾಲ್ಸ್ ತಲುಪೇ ಬಿಟ್ವಿ. ತೋರಿಸ್ತೀನಿ ರೀ, ಬಾರೋ ಮತ್ತೆ ಹಾಕೊಳ್ವೆ ಬಾ. ಫಾಲ್ಸ್ ಮಾತ್ರ ಸೈಕೋ. ಸಿಕ್ಕಿತು ಫಾಲ್ಸು. ಓಯ್ ಇದ್ಯಾಕು ಅಲ್ಲಿ ಎಲ್ಲ ಹೋಗ್ಬಾರ್ದು ಬಾ. ಹೇಗಿತ್ತಪ್ಪ ಎಕ್ಸ್ಪೀರಿಯನ್ಸು? ಸಖತ್ತಾಗಿತ್ತು ಅಣ್ಣ, ಸಾಕಾಗಿತ್ತು. ಕೈ ಕಾಲೆಲ್ಲ ಈಗ ಹೋಗವೆ, ಹತ್ತು ಹೊತ್ತಿಗೆ ಮುಗಿದೋಯ್ತು. ನಡೀತೈತೆ, ಎಷ್ಟು ಸ್ಪೀಡ್ ಐತೆ. ಗುರು ನಾನು ಹೇಳಿ ಹೇಗಾಗ್ತಿದೆ? ಫುಲ್ಲು ಹೇಗಾಗ್ತಿದೆ? ಬನ್ನಿ ಡೈಲಾಗ್ ಕೊಡಿರಿ. ಏನೋ ಕಂದಲೆ, ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನನಗೂ ಗೊತ್ತಪ್ಪ ಅಲ್ವ ಅಂತ, ನಾನೇ ನೋಡ್ಲಿಲ್ಲ ಅನ್ಕೊಂಬೇಡ. ಸರಿ ಸರಿ ಹೇಳು ಹೇಳು. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಏನಪ್ಪ ಅಂದ್ರೆ ಈ ಥರ ರಿಸ್ಕ್ಗಳು ತಗೋತಾ ಇರ್ಬೇಕು. ಎಲ್ಲೋ ವರ್ಷಕ್ಕೊಂದ ತಗೊಳೋದು ಈ ಲಾಸ್ ಅಂತೂ ಏನೂ ಇಲ್ಲ. ಒಟ್ಟಲ್ಲಿ ನನಗೆ ಇಷ್ಟ ಆಯ್ತು. ನಿನ್ನೆನಪ್ಪ ಬರೋದತ್ತ ಅಲ್ಲೇ ನೋಡ್ತಿದ್ಯಾ? ಅಣ್ಣ ನನ್ನ ಕೈಯಲ್ಲಿ ಆಯ್ತು. ನಿನ್ನೇನಪ್ಪ? ನನ್ನ ಕೈಲಿ ಊಟ ಬೇಕು, ನನಗೆ ಊಟ. ತಿಂತೀಯಾ? ಊಟ ಒಂದು ಸಿಕ್ಕರು ಸಾಕು. ಮಳೇಲಿ ನೆಂದು ಹೊಟ್ಟೆ ಹಸ್ತು ಊಟ ತರ್ದಾನೆ. ಪಾಪ ಅಣ್ಣಂದಿರು ಬಂದಿದ್ರು, ಕಿತ್ಲೇನ್ ಕೊಟ್ಟಿದ್ದಾರೆ ಎಲ್ಲರಿಗೂ. ಕೂಡ ಆಯ್ತು, ಸ್ಪ್ರೈಟ್ ಕುಡಿತಾ ಈ ಮಳೆಯಲ್ಲಿ. ಕಂಗ್ರ್ಯಾಚುಲೇಷನ್ ಬ್ರದರ್.
ಕಿತ್ಲೆ ತಿನ್ಬಿಟ್ಟು ವಡೆ ತುಂಬಿಸ್ಕೊಳ್ಳೋದು ಅಷ್ಟೇ. ಕಿತ್ಲೆನೆಲ್ಲ ತಿಂದಾಯ್ತು. ಒಂದು 5 ನಿಮಿಷ ನೋಡ್ಕೊಂಡು ಹೊರಡದೆ. ಕಿತ್ಲೆ ತಿನ್ನೋದಕ್ಕೆ ಯಾಕೋ ಪವರ್ ಬಂದೈತೆ. ಬಂದು ಬ್ರೋ ಈಗ ಅವರು ನಾನು ಹೇಳ್ತೀಯಾ ಅಣ್ಣ ಅವನಿಗೆ 90 ಎಣ್ಣೆ ಬೇಕಂತೆ. ವರ್ಲ್ಡ್ ಬ್ಯಾಂಕ್ ಬೇಕಂತ ಗುರುದತ್ಗೆ. ಒಂದೆರಡು ಫೋಟೋ ತೆಗೆದು ಬಿಡ್ತಾಗಿ ಸ್ವಿಚ್ ಆಫ್ ಐತೆ ಮೊಬೈಲ್. ಇನ್ನೂ ಕೆಳಗೆ ಹೋಗ್ತಾ ಇದ್ದೀವಿ. ಇದು ವ್ಯೂ ಪಾಯಿಂಟ್. ತುಂಬ ಕೇರ್ಫುಲ್ ಆಗಿ ಬರಬೇಕು. ಸ್ವಲ್ಪ ಸ್ಕಿಡ್ ಆಯಿತು ಅಂದರೆ ಪ್ರೇಮ. ಅಂದಾಜೆ